ಹಲೋ ನನ್ನ ಎಲ್ಲ ಮುದ್ದು ವಿದ್ಯಾರ್ಥಿಗಳೇ, ನಮಸ್ಕಾರ. ನಾನು ಈರಣ್ಣ ಆರ್.ಪಿ. ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ದಿನ ನಾನು ನವೋದಯ ಮೆಂಟಲ್ ಎಬಿಲಿಟಿಯ ಒಂದು 10 ಪ್ರಶ್ನೆಗಳನ್ನ ತಗೊಂಡಿದ್ದೀನಿ. ಸೊ ಈ ನವೋದಯ ಮೆಂಟಲ್ ಎಬಿಲಿಟಿಯಲ್ಲಿ ಏನೇನಪ್ಪ ಸಿಲೆಬಸ್? ಸೊ ನವೋದಯದಲ್ಲಿ ನಿಮ್ಗೆ ಏನೇನು ಸಿಲೆಬಸ್ ಇರ್ತಾವಪ್ಪ ಅಂತಂದ್ರೆ ಈ ತರದ 10 ಚಾಪ್ಟರ್ಗಳು ಇರ್ತಾವ ನಿಮ್ಗೆ. ಇವತ್ತಿನ ದಿನ ನಾನು ಫಸ್ಟ್ನೇ ಚಾಪ್ಟರ್ ತಗೊಂಡ್ಬಂದಿನಿ. ಆ ಫಸ್ಟ್ನೇ ಚಾಪ್ಟರ್ ಹೆಸರು ಏನಪ್ಪಾ ಅಂತಂದ್ರೆ ಇದ್ದಂತಹ ಚಿತ್ರ ಗುರುತಿಸುವುದು. ಹೌದಾ? ಈ ತರ 10 ಚಾಪ್ಟರ್ ಬಂದಿರ್ತವೆ. ಅದೇ ತರ ನಿಮಗೆ ಗಣಿತದಲ್ಲಿ ಒಂದು 12 ಚಾಪ್ಟರ್ನ ಒಂದು ಕ್ವಶನ್ ಪೇಪರ್ ಇರುತ್ತೆ. ಅದೇ ತರನೇ ಲಾಸ್ಟ್ ನಿಮ್ಗೆ ಏನ್ ಇರ್ತದಪ್ಪ ಅಂದ್ರೆ ಒಂದು ಕನ್ನಡದಲ್ಲಿ ಒಂದು 4 ಗದ್ಯ ಭಾಗಗಳನ್ನು ಕೊಟ್ಟಿರ್ತಾರೆ. ಸೊ ಇದು ಏನಪ್ಪಾ ಅಂತಂದ್ರೆ ನವೋದಯ ಬೇಸ್ಡ್ ಇದೆ. ಸೊ ಇವತ್ತಿನ ದಿನ ನಾನು ಮೆಂಟಲ್ ಎಬಿಲಿಟಿಯಲ್ಲಿ ಈ ಚಾಪ್ಟರ್ ನ ತಗೊಂಡ್ಬಂದಿದ್ದೀನಿ. ಒಂದೊಂದಾಗೆ ಕ್ವಶನ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ನೋಡಿಲಿ ಕ್ವಶನ್ ನಂಬರ್ 1 ಏನಪ್ಪಾ ಅಂತಂದ್ರೆ ಇದ್ದಂತಹ ಚಿತ್ರ ಅಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಏನಿದೆ ನೋಡು, ಕ್ವಶನ್ ಫಿಗರ್ ಅಲ್ಲಿ ಏನಿದೆ ಈ ಅಂತದೇ ಆಪ್ಷನ್ ನಂಬರ್ ಎ ಬಿ ಸಿ ಡಿ 4ರಲ್ಲಿ ಯಾವ್ದು ಬರುತ್ತೆ? ಇದು ಒನ್ ಆಫ್ ದಿ ಈಸಿ ಚಾಪ್ಟರ್. ಇದು ಈ ಚಾಪ್ಟರ್ ಅಲ್ಲಿ ನಿಮ್ಗೆ ಟೋಟಲ್ ಆಗಿ 4 ಕ್ವಶನ್ ಇರ್ತವೆ. ನವೋದಯ ಈ ಪರೀಕ್ಷೆಯಲ್ಲಿ 4 ನಿಮ್ಮ ಕಿಸದಲ್ಲಿ ಇದ್ದಂಗೆ. ಓಕೆನಾ? ಓಕೆ, ಕ್ವಶನ್ ನಂಬರ್ 1 ನೋಡಿ. ಏನಿದೆ ಇಲ್ಲಿ? ಮೇಲೆ ಶೇಡ್ ಆಗಿದೆ, ತೆಳಗಡೆ ಶೇಡ್ ಆಗಿಲ್ಲ. ಈ ತರ ಫಸ್ಟ್ 4 ನಿಮ್ಗೆ ಇಲ್ಲಿ ಈ ತರ 4 ಸ್ಕ್ವೇರ್ ಇದಾವೆ, ಅಂದ್ರೆ 4 ಬಾಕ್ಸ್ ಇದಾವೆ. ಅದ್ರಾಗ ನೀವು ಒಂದೊಂದೇ ಬಾಕ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಮ್ಮೆಲೆ ನೀವು ಎಲ್ಲ ನೋಡೋದ್ ಬೇಕಾಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಮೇಲೆ ಮಾತ್ರ ಶೇಡ್ ಆಗಿದೆ. ನೋಡಿ, ಇಲ್ಲಿ ಮೇಲೆ ಶೇಡ್ ಆಗಿಲ್ಲ, ತೆಗೆದು ಬಿಡ್ರಿ. ನೋಡಿಲಿ ಮೇಲೆ ಶೇಡ್ ಆಗಿರ್ಬೇಕು, ಮೇಲೆ ಶೇಡ್ ಆಗಿದೆ, ಇಲ್ಲಿ ತೆಳಗಡೆ ಶೇಡ್ ಆಗಿದೆ. ಈ ತರ ತೆಗೆದು ಬಿಡ್ರಿ. ಅಂದ್ರೆ ಯಾವ್ದಾವ್ದು ಬರುತ್ತಾ ಅಂತ ನೋಡ್ಬಿಡ್ರಿ ನೀವು. ಈ ತರ ನವೋದಯ ಮೆಂಟಲ್ ಎಬಿಲಿಟಿದಾಗ ನಿಮ್ ಮೈಂಡ್ ಅಲ್ಲಿ ಏನಿರ್ಬೇಕಪ್ಪ ಅಂದ್ರೆ ಫಸ್ಟ್ ಯಾವ್ದು ನಾನು ಹೊರಗೆ ಹಾಕ್ಬೇಕು, ಯಾವ್ದು ನಾವು ಹೊರಗೆ ತೆಗಿಬೇಕು, ಅದ್ರ ಬಗ್ಗೆ ವಿಚಾರ ಮಾಡಿ. ಅಂದ್ರೆ ಬಿ ಹೋಯ್ತು, ಡಿ ಹೋಯ್ತು. ಸೊ ಉಳಿದಿರೋದು ಯಾವ್ದಪ್ಪ ಅಂತಂದ್ರೆ ಎ ಮತ್ತು ಸಿ. ಸೊ ಎ ಮತ್ತು ಸಿ ನೋಡೋದ್ರಲ್ಲಿ ಮತ್ತೆ ನೋಡಿಲ್ಲಿ ಇದಕ್ ಬನ್ನಿ, ಈ ಚೌಕದಕ್ಕೆ ಬನ್ನಿ. ಈ ಚೌಕ ನೋಡಿಲ್ಲಿ ಮೇಲ್ಗಡೆ ಏನಾಗೈತಪ್ಪ ಅಂದ್ರೆ ಈ ತರ ಶೇಡ್ ಆಗೈತೆ. ಸೊ ಮೇಲ್ಗಡೆ ಶೇಡ್ ಆಗೈತನ ಇಲ್ಲಿ ನೋಡಿಲ್ಲಿ ಶೇಡ್ ಆಗಿಲ್ಲ ಅಂದ್ರೆ ಎ ಹೋಯ್ತು. ಹಂಗಂದ್ರೆ ಉಳಿದಿದ್ದು ಯಾವ್ದಪ್ಪ ಅಂತಂದ್ರೆ ಸಿ. ಅಂದ್ರೆ ಮೊದಲನೇ ಪ್ರಶ್ನೆ ಇದು ಉತ್ತರ ಯಾವ್ದಪ್ಪ ಅಂತಂದ್ರೆ ಸಿ. ಹಂಗಂದ್ರೆ ನೀವು ಈ ನವೋದಯ ಪರೀಕ್ಷೆಯಲ್ಲಿ ನೀವು ಹೋಗಿ ಅಲ್ಲಿ ಏನ್ ಹಾಕ್ಬೇಕಪ್ಪ ಅಂತಂದ್ರೆ ಈ ತರ ಎ ಬಿ ಸಿ ಡಿ ಅಂತ ಕೊಟ್ಟಿರ್ತಾರೆ. ನೀವು ಅವಾಗ ಏನ್ ಮಾಡ್ಬೇಕು, ಈ ತರ ಸಿ ಮೇಲೆ ಈ ತರ ಬಬಲ್ ಮಾಡ್ಬಿಟ್ರೆ ನಿಮ್ಗೆ ಈ ಒಂದು ಪ್ರಶ್ನೆಗೆ 1.25 ಅಂಕ ಸಿಗುತ್ತೆ. ಅದೇ ತರನೇ ನಾವು ಎರಡನೇ ಪ್ರಶ್ನೆಗೆ ಹೋಗೋಣ. ಸೊ ಎರಡನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಮತ್ತೆ ಅದೇ ತರ ಇದ್ದಂತ ಚಿತ್ರ ನೋಡಿಲಿ. ಇಲ್ಲಿ ಇದಕ್ಕೇನಂತಪ್ಪ ಅಂತಂದ್ರೆ ವೃತ್ತ ಅಂತೂ, ಇದಕ್ಕೇನಂತೂ ಚೌಕ ಅಂತೂ, ನಡಬರ್ಕ್ ಏನೈತೆ ಒಂದು ಯಾರೋ ಮಾರ್ಕ್ ಅಂತ ಈ ತರ ಒಂದು ಬಾಣ ಚಿಹ್ನೆ ಬಂದೆ. ಸೊ ಇಲ್ಲಿ ಏನಿರ್ಬೇಕು, ತೆಳಗಡೆ ಒಂದು ವೃತ್ತ ಇರ್ಬೇಕು. ತೆಳಗಡೆ ವೃತ್ತದೇನ ಇಲ್ಲ ಅಂದ್ರೆ ಇದು ಹೋಯ್ತು. ಓಕೆ, ಸೊ ಅದೇ ತರನೇ ಮೇಲ್ಗಡೆ ಈ ತರ ಕಲರ್ ಬಂದೈತೆ, ಇಲ್ಲಿ ಕಲರ್ ಬಂದಿಲ್ಲ, ಹಂಗಂದ್ರೆ ಇದು ಹೋಯ್ತು. ಉಳಿದಿರೋದು ಸಿ ಮತ್ತು ಡಿ. ಓಕೆ, ಸಿ ಮತ್ತು ಡಿ ದಾಗ ನೋಡ್ರಿ, ಇಲ್ಲಿ ಸಿ ಮತ್ತು ಡಿ ದಾಗ ಏನಾದ್ರೂ ಡಿಫ್ರೆನ್ಶಿಯೇಟ್ ಕಾಣ್ತದೆ, ಏನಾದ್ರೂ ಇದ್ರ ಸಿ ಮತ್ತು ಡಿ ದಾಗ ಏನಾದ್ರು ವ್ಯತ್ಯಾಸ ಐತೆ ಅಂತ ನೋಡ್ಬೇಕು ನೀವು. ಇಲ್ಲಿ ನೋಡಿಲಿ ಇದು ಆರೋ ಮಾರ್ಕ್ ಇದೆ ಅಲ್ಲ, ಆರೋ ಮಾರ್ಕ್ ಅಲ್ಲಿ ಹಿಂದಕ್ಕೆ ಈ ತರ ಸ್ವಲ್ಪ ಶೇಡ್ ಆಗಿ ಈ ತರ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ನೋಡಿ, ಇಲ್ಲಿ ಶೇಡ್ ಆಗಿ ಕೊಟ್ಟಿಲ್ಲ. ಸೊ ಅದಕ್ಕೆ ಸಿ ಹೋಯ್ತು. ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಡಿ. ಈ ತರ ಈಸಿ ಪ್ರಶ್ನೆ ಇರ್ತವೆ, ಎಲ್ಲಾ ವಿದ್ಯಾರ್ಥಿಗಳು ಮಾಡ್ಲೇಬೇಕು ಅಂತಹ ಪ್ರಶ್ನೆ ಇವೆಲ್ಲ ಸಿಂಪಲ್ ಆಗಿರ್ತವೆ. ಸೊ ಎರಡನೇ ಪ್ರಶ್ನೆ ಬಹಳ ಈಸಿ ಆಗಿತ್ತು, ಎಲ್ಲರಿಗೂ ಅರ್ಥ ಆಯ್ತು ಅಂತ ತಿಳ್ಕೊಂಡಿನಿ ನಾನು. ಸೊ ಮೂರನೇ ಪ್ರಶ್ನೆಗೆ ಹೋಗೋಣ. ಸೊ ಮೂರನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ತರ ಒಂದು ಬುಕ್ ಇದೆ, ಹೌದಾ? ನೋಡಿಲಿ ಬುಕ್ ಈ ತರ ಓಪನ್ ಆಗಿದೆ ಅಲ್ಲ, ಇದು ನೋಡಿ ಇಲ್ಲಿ ಎ ಡಿಫ್ರೆಂಟ್ ಆಗಿದೆ, ಒಂಥರ ಕ್ರಾಸ್ ಅಲ್ಲಿ ಬಂದಿದೆ, ಎ ಹೋಯ್ತು. ಅದೇ ತರ ನೋಡಿ ಇಲ್ಲಿ ಒಳಗಡೆ ಮತ್ತೆ ಇಲ್ಲಿ ಪೇಜ್ ಬಂದಿಲ್ಲ, ಇಲ್ಲಿ ಪೇಜ್ ಬಂದಿದೆ. ಸೊ ಅಂದ್ರೆ ಇಲ್ಲಿ ಹೆಂಗಿರುತ್ತೆ ನೋಡಿ, ಇಲ್ಲಿ ಕ್ವಶನ್ ಅಲ್ಲಿ ಹೆಂಗಿರುತ್ತೆ ಅದ್ರನ್ನ ಹೋಗಿ ನಾವು ಎ ಬಿ ಸಿ ಡಿ ದಾಗ ಯಾವ್ದಾಗತ್ತಂತ ಕಂಡು ಹಿಡಿಬೇಕು. ಸೊ ಹಂಗಂದ್ರೆ ಇಲ್ಲಿ ನೋಡಿ, ಇಲ್ಲಿ 3 ಪೇಜ್ ಬಂದವು, 1 2 3. ಆದ್ರೆ ಇಲ್ಲಿ ನೋಡಿ, ಇಲ್ಲಿ ಕೇವಲ 2 ಬಂದವು, ಹಂಗಂದ್ರೆ ಇದು ಹೋಯ್ತು. ಸೊ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ. ಈ ತರ ಡೈಲಿ ನಾವು ಒಂದಾದ್ರೂ ಒಂದು ಚಾಪ್ಟರ್ ನಿಮ್ಗೆ ಡೈಲಿ ತಗೊಂಡ್ಬಂದಿರ್ತೇವೆ. ಅಂದ್ರೆ ನಿಮ್ಗೆ ಆದಷ್ಟು ನಾವು ಬಹಳ ಪ್ರಶ್ನೆಗಳನ್ನು ನಿಮ್ಗೆ ಪ್ರಾಕ್ಟೀಸ್ ಮಾಡ್ಸರ್ ನೀವೇನಾಗ್ಬೋದು ಈಸಿಯಾಗಿ ಈ ವರ್ಷ 2027ರಲ್ಲಿ ನೀವು ಬರೆಯುವಂತ ಒಂದು ಪರೀಕ್ಷೆನ ನೀವು ಈಸಿಯಾಗಿ ಕ್ಲಿಯರ್ ಆಗ್ಬೋದು. ಓಕೆನಾ? ಸೊ ಓಕೆ, ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ನೋಡಿಲಿ
ಈ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಅಲ್ಲಿ ನಾವು ಏನ್ ಮಾಡ್ತಿದ್ದೇವಪ್ಪ ಅಂತಂದ್ರೆ ಯಾರ್ಯಾರು ಈ ತರ ಆಫ್ಲೈನ್ಗೆ ನೀವು ಕ್ಲಾಸಸ್ಗಳು ಕೇಳಕ್ ಆಗ್ತಿಲ್ಲ ನೋಡಿ, ಅವ್ರಿಗೋಸ್ಕರ ನಾವ್ ಏನ್ ಮಾಡಕತ್ತಪ್ಪ ಅಂತಂದ್ರೆ ಫಾರ್ 4th and 5th ಅವ್ರಿಗೆ ನಾವ್ ಏನ್ ಮಾಡ್ತಿದೇವಪ್ಪ ಅಂತಂದ್ರೆ ಏಪ್ರಿಲ್ 15ರಿಂದ ಆನ್ಲೈನ್ ಕ್ಲಾಸ್ ನ ಶುರು ಮಾಡ್ತಾ ಇದೀವಿ. ಅದು ಓನ್ಲಿ ಇನ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಮಾತ್ರ. ಸೊ ಇದು ನಮ್ಮ ಈ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ನಮ್ದೇ ಆದ ಒಂದು ಸಪರೇಟ್ ಆಗಿ ಒಂದು ಆಪ್ ಇದೆ, ಚಾಲೆಂಜ್ ಕೋಚಿಂಗ್ ಅಂತ ಒಂದು ಆಪ್ ಇದೆ. ಅದು ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ನೀವು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಅಂತ ಒಂದು ಆಪ್ ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ನಮ್ದೇ ಆದ ಒಂದು ಆಪ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಗೆ ಹಲವಾರು ನಮ್ಮ ಈ ಚಾಲೆಂಜ್ ಕೋಚಿಂಗ್ ಅಲ್ಲಿ ನಿಮ್ಗೆ ಯಾವ ಪರೀಕ್ಷೆಯಲ್ಲಿ ನಿಮ್ಗೆ ತಯಾರಿ ನಡೆಸ್ತವಪ್ಪ ಅಂತಂದ್ರೆ ನವೋದಯ ಆಗಿರ್ಬೋದು, RMS ಆಗಿರ್ಬೋದು, ಕಿತ್ತೂರ್ ಆಗಿರ್ಬೋದು, ಸೈನಿಕ ಆಗಿರ್ಬೋದು, ಮತ್ತೆ ಮುರಾರ್ಜಿ ಆಗಿರ್ಬೋದು, ಆದರ್ಶ, ಈ ತರ ಹಲವಾರು ಪರೀಕ್ಷೆಗಳಿಗೆ ನಿಮ್ಗೆ ತಯಾರಿಯನ್ನು ಕೊಡ್ತೀವಿ. ಅದೇ ತರನೇ ಈ ಆನ್ಲೈನ್ ಏಪ್ರಿಲ್ 15ರಿಂದ ಶುರು ಮಾಡ್ತೇವೆ ನೋಡು. ಇಲ್ಲಿ ಕೂಡ ನಾವು ಯಾವ ಎಕ್ಸಾಮ್ ನಿಮ್ಗೆ ಕಾನ್ಸಂಟ್ರೇಟ್ ಮಾಡ್ತವಪ್ಪ ಅಂತಂದ್ರೆ ಸೈನಿಕ, ನವೋದಯ, RMS, ಈ ತರ ಹಲವಾರು ಪ್ರಶ್ನೆಗಳಿಗೆ ಹಲವಾರು ಎಕ್ಸಾಮ್ಗಳಿಗೆ ನಿಮ್ಗೆ ತಯಾರಿ ಮಾಡಿಸ್ತೀವಿ. ಇನ್ನು ನೀವು ನಮ್ಮ ಈ ಚಾಲೆಂಜ್ ಕೋಚಿಂಗ್ ಬಗ್ಗೆ ಹಲವು ಇನ್ಫಾರ್ಮೇಶನ್ ಬೇಕಪ್ಪ ಅಂತಂದ್ರೆ ಈ ನಂಬರ್ಗೆ ಕಾಲ್ ಮಾಡಿ. ಯಾವ ನಂಬರ್ ಅಪ್ಪ ಅಂದ್ರೆ 9449771212ಗೆ ಕರೆ ಮಾಡಿ. ಅಂತ ಇನ್ನೊಂದು ನಂಬರ್ 9900206243. ಮತ್ತು ನೀವು ಡೈಲಿ ಈ ತರ ನಾವು ಕ್ಲಾಸ್ಗಳು ಕೂಡ ಬಿಡ್ತಿರ್ತೀವಿ ಯೂಟ್ಯೂಬ್ ಅಲ್ಲಿ. ಆದಷ್ಟು ನಮ್ಮ ಈ ಕ್ಲಾಸ್ಗಳನ್ನ ನೀವು ನೋಡ್ಬೇಕಪ್ಪ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಕೂಡ ಸಿಗುತ್ತೆ. ಸೊ ಕ್ವಶನ್ ನಂಬರ್ 4, 4ನೇ ಕ್ವಶನ್ಗೆ ಹೋಗೋಣ. ಮತ್ತೆ 4ನೇ ಕ್ವಶನ್ ನೋಡಿ, ಇಲ್ಲಿ ನಿಮ್ಗೆ ಎಷ್ಟು ವೃತ್ತ ಕೊಟ್ರಪ್ಪ ಅಂತಂದ್ರೆ 3 3 3 ಎಷ್ಟಪ್ಪ ಅಂತಂದ್ರೆ 9 ಕೊಟ್ರ. 9ನ ಒಮ್ಮೆಲೆ ನೀವು ನೋಡಕ್ ಹೋಗ್ಬಿಡಿ. ನಾ ಏನಂತ ಹೇಳಿ ನೀವು ಒಂದೊಂದೇ ತಗೊಳ್ಳೋಣ. ನೋಡಿಲಿ ಮೇಲ್ಗಡೆ ಶೇಡ್ ಆಗಿದೆ, ಹೌದಾ? ಅಂದ್ರೆ ಮೇಲೆ ಕಲರ್ ಬಂದಿರ್ಬೇಕು. ಎಲ್ಲಾದ್ರೂ ಮೇಲ್ಗಡೆ ಇಲ್ಲೇನ ನೋಡ್ರಿ, ನೋಡಿಲಿ ಮೇಲ್ಗಡೆ ಬಂದಿಲ್ಲ ಇಲ್ಲಿ, ಹಂಗಂದ್ರೆ ಇದು ಹೋಯ್ತು. ಇಲ್ಲಿ ಮೇಲ್ಗಡೆ ಬಂದಿಲ್ಲ, ಇದು ಹೋಯ್ತು. ಸೊ ಉಳಿದಿರೋದು ಯಾವ್ದಪ್ಪ ಅಂತಂದ್ರೆ ಎ ಮತ್ತು ಸಿ, ಹೌದಾ? ಮತ್ತೆ ಎ ಮತ್ತು ಸಿ ದಾಗ ಇವು ಡಿಫ್ರೆನ್ಸ್ ಅಂದ್ರೆ ಬಿ ಮತ್ತು ಡಿ ಹೋಯ್ತು. ಉಳಿದಿರೋದು ಎ ಮತ್ತು ಸಿ ದಾಗ ಡಿಫ್ರೆನ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಎ ಮತ್ತು ಸಿ ದಾಗ ನೋಡೋದಾದ್ರೆ ಇಲ್ಲಿ ನೋಡಿಲಿ, ಇಲ್ಲಿ ಎರಡೂ ಕಡೆ ಏನ್ ಬಂದಿರ್ಬೇಕಪ್ಪ, ಆಮೇಲೆ ಎರಡೂ ಕಡೆ ತೆಳಗಡೆ ಬಣ್ಣ ತುಂಬಿರ್ಬೇಕು. ಇಲ್ಲಿ ನೋಡಿ ತೆಳಗಡೆ ಎರಡೂ ಕಡೆ ಬಣ್ಣ ತುಂಬ್ಯಾವ, ಇದು ಬರ್ಬೋದು. ಆದ್ರೆ ಸಿ ಅಲ್ಲಿ ನೋಡಿ ತೆಳಗಡೆ ಬಣ್ಣ ತುಂಬಿರ್ಬೇಕು, ಅವು ಏನಾಗ್ಯವಪ್ಪ ಅಂದ್ರೆ ಮೇಲ್ಗಡೆ ಬಣ್ಣ ತುಂಬ್ಯಾವ, ಹಂಗಂದ್ರೆ ಸಿ ಬರಲ್ಲ. ಸೊ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ 4ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಎ. ಎಲ್ಲ ಸ್ಟೂಡೆಂಟ್ಸ್ಗೆ ಅರ್ಥ ಆಯ್ತು ಅಂತ ತಿಳ್ಕೊಂತೀನಿ. ನೆಕ್ಸ್ಟ್ 5ನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಮತ್ತೆ ಸೇಮ್ ಅದೇ ತರನೇ ಏನಿದೆಯಪ್ಪ ಅಂತಂದ್ರೆ ಲೈನ್ಸ್ ಬಂದಿದ್ದಾವೆ. ಬಟ್ ಲೈನ್ಸ್ ಏನಪ್ಪಾ ಅಂತಂದ್ರೆ ಕ್ರಾಸ್ ಆಗಿ ಒಂಥರ ಪ್ಲೇಸ್ ಚೇಂಜ್ ಮಾಡಿರ್ಬೋದು, ಆದ್ರೆ ಎಲ್ಲ ಸೇಮ್ ಟು ಸೇಮ್ ಅದೇ ತರನೇ ಇದಾವೆ. ಆದ್ರೆ ಇಲ್ಲಿ ನೋಡಿ ಬೇರೆ ತರ ಕಾಣ್ತಾ ಇದಾವ, ಹಂಗಂದ್ರೆ ಎ ಹೋಯ್ತು. ಆಯ್ತಾ? ಮತ್ತೆ ನೋಡಿ ಇಲ್ಲಿ ಟೋಟಲ್ ಆಗಿ ಅವು ಎಲ್ಲೆಲ್ಲಿ ಬಾಕ್ಸ್ ಬಂದಿದೆ ಅದು ಕೂಡ ನೋಡಿದ್ರೆ ಇಂಪಾರ್ಟೆಂಟ್. ಇಲ್ಲಿ ನೋಡಿ ಇಲ್ಲಿ ಎ ಅಂತ ಹೋಯ್ತು. ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ಮಿಡಲ್ ಕೂಡ ಇಲ್ಲಿ ಬಂದಿರಬೇಕು, ಇಲ್ಲಿ ಮಿಡಲ್ ಬಂದಿಲ್ಲ, ಸೊ ಇದು ಹೋಯ್ತು. ಅದೇ ತರ ನೀವು ಉಳಿದಿದ್ದು ಸಿ ಮತ್ತು ಡಿ ದಾಗ ನೋಡ್ರಿ ಇಲ್ಲಿ ನಮಗೆ ಈ ತರ 4 ಬಂದಿರ್ಬೇಕು, 1 2 3 4. ಅದೇ ನೋಡಿ ಇಲ್ಲಿ 1 2 3, ಹಂಗಂದ್ರೆ ಸಿ ಹೋಯ್ತು. ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಡೆಲ್ಲಿ ಇದೆ, ಅದು ರೈಟ್ ಆನ್ಸರ್ ಡಿ. ಓಕೆ, 5ನೇ ಪ್ರಶ್ನೆ ಬಹಳ ಈಸಿ ಆಗಿತ್ತು, ಎಲ್ಲಾರು ಅರ್ಥ ಮಾಡ್ಕೋಬಹುದು. ಸೊ ಅದೇ ತರನೇ 6ನೇ ಪ್ರಶ್ನೆ. ಸೊ ಫಸ್ಟ್ನೇ ಚಾಪ್ಟರ್ ಇದು, ಅದಕ್ಕಂತಾರೆ ಬಹಳ ಈಸಿ ಇದೆ. ಮುಂದಕ್ಕೆ ಏನಪ್ಪಾ ಅಂದ್ರೆ ಒಂದ್ ಸ್ವಲ್ಪ ಲೆವೆಲ್ ಇನ್ಕ್ರೀಸ್ ಆಗ್ಬೋದು, ಆದ್ರೆ ನೀವೆಲ್ಲ ಅರ್ಥ ಮಾಡ್ಕೋಬಹುದು, ಅದ್ರ ಬಗ್ಗೆ ಏನು ಭಯ ಬೇಡ. ಸೊ ಅದೇ ತರನೇ ಪ್ರಶ್ನೆ ಸಂಖ್ಯೆ 6ನೇದಕ್ಕೆ ಹೋಗೋಣ ನಾವು. ಸೊ ಪ್ರಶ್ನೆ ಸಂಖ್ಯೆ 6 ಏನಿದೆಯಪ್ಪ ಅಂತಂದ್ರೆ ಅಲ್ಲಿ ಮತ್ತೆ ಸರ್ಕಲ್ಸ್ ಬಂದಿದ್ದಾವೆ, ಸ್ಮಾಲ್ ಏನಪ್ಪಾ ಅಂತಂದ್ರೆ ವೃತ್ತಗಳು ಬಂದಿವೆ, ಸಣ್ಣ ಸಣ್ಣ ವೃತ್ತಗಳು ಬಂದವೆ. ಆದ್ರೆ ನೋಡಿ ಇಲ್ಲಿ ಟೋಟಲ್ ಆಗಿ ಎಷ್ಟಿದಾವೆ ಮತ್ತು ಸಮೀಪ ಇದಾವೆ, 3 ಈ ಕಡೆ 3 ಈ ಕಡೆ 3 ಸಮೀಪ ಇದಾವೆ. ನೋಡಿ ಇಲ್ಲಿ ಈ ಕಡೆ 3 ಹಿಂಗ್ ಬಂದಿಲ್ಲ, ಇದು ಹೋಯ್ತು. ಅದೇ ತರನೇ ಇಲ್ಲಿ ಯಾವ ಶೇಡ್ ಆಗಿಲ್ಲ, ಇಲ್ಲಿ ನೋಡಿ ಇಲ್ಲಿ ಶೇಡ್ ಆಗಿದೆ, ಇದು ಹೋಯ್ತು. ನೋಡಿ ಇಲ್ಲಿ ಶೇಡ್ ಆಗಿಬಿಡುತ್ತೆ. ಸೊ ಹಂಗಂದ್ರೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಿ, ಇದ್ರ ನೋಡಿದ್ರೆ ಗೊತ್ತಾಗುತ್ತೆ. 3 1 ಶೇಡ್ ಆಗೈತಿ, ಇದು ಹೋಯ್ತು. 3 ಶೇಡ್ ಆಗೈತಿ, ಇದು ಹೋಯ್ತು. 2 ಶೇಡ್ ಆಗೈತಿ, ಇದು ಹೋಯ್ತು. ಸೊ ಹಂಗಂದ್ರೆ 3 ಶೇಡ್ ಆಗ್ಲಾರದು ಯಾವ್ದಪ್ಪ ಅಂತಂದ್ರೆ 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಎ. ಈಸಿ ಪ್ರಶ್ನೆನಾ? ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಅದೇ ತರನೇ ಈ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಅಲ್ಲಿ ನಿಮ್ಗೆ ಆಫ್ಲೈನ್ ಕ್ಲಾಸ್ಗಳು ಕೂಡ ದೊರೀತವೆ.
ಸೊ ಆಫ್ಲೈನ್ ಕ್ಲಾಸಸ್ ಯಾವಾಗ ಶುರು ಆಗ್ತಪ್ಪ ಅಂತಂದ್ರೆ ಆಲ್ರೆಡಿ ಶುರುವಾಗಿದ್ದಾವೆ. ಬೇಸಿಗೆ ತರಬೇತಿ ಪ್ರವೇಶಗಳು ಪ್ರಾರಂಭವಾಗಿವೆ. ಆಲ್ರೆಡಿ ನಮ್ಮ ಈ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಅಲ್ಲಿ ನಮ್ಮ ಆಫ್ಲೈನ್ ಕ್ಲಾಸಸ್ಗಳು ಶುರು ಆಗಿವೆ. ಯಾವ್ಯಾವ ಕ್ಲಾಸ್ಗೆಪ್ಪ ಅಂತಂದ್ರೆ ಫಾರ್ 3rd ಸ್ಟ್ಯಾಂಡರ್ಡ್, 4th ಸ್ಟ್ಯಾಂಡರ್ಡ್, 5th ಸ್ಟ್ಯಾಂಡರ್ಡ್ 3 ತರಗತಿಗಳಿಗೆ ನಮ್ಮ ಈ ಬೇಸಿಗೆ ತರಬೇತಿಗಳು ಶುರುವಾಗಿವೆ. ಸೊ ಈ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಅಲ್ಲಿ ಯಾವ್ಯಾವ ಮೀಡಿಯಂದಾಗ ಹೇಳ್ಕೊಡ್ತೇವಪ್ಪ ಅಂತಂದ್ರೆ ಕನ್ನಡ ಮೀಡಿಯಂದಲ್ಲಿ ಕೂಡ ಹೇಳ್ಕೊಡ್ತೀವಿ, ಅದೇ ತರನೇ ಇಂಗ್ಲಿಷ್ ಮೀಡಿಯಂದಲ್ಲಿ ಕೂಡ ಹೇಳ್ಕೊಡ್ತೀವಿ. ಅದೇ ತರನೇ ನಮ್ಮ ಈ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಅಲ್ಲಿ ನಿಮಗೆ ವಸತಿ ಸಹಿತ ಕೂಡ ಇದೆ, ಅದೇ ತರನೇ ವಸತಿ ರಹಿತ ಕೂಡ ಇದೆ. ನಮ್ಮ ಚಾಲೆಂಜ್ ಕೋಚಿಂಗ್ ನ ಆಲ್ರೆಡಿ ಬೇಸಿಗೆ ತರಬೇತಿಗಳು ಶುರುವಾಗಿವೆ. ಯಾರ್ಯಾರು ಇಂಟ್ರೆಸ್ಟ್ ಐತೆ ನೋಡ್ರು ನಮ್ಮ ಈ ಚಾಲೆಂಜ್ ಕೋಚಿಂಗ್ ಬಗ್ಗೆ ತಿಳ್ಕೊಬೇಕಾಯ್ತಪ್ಪ ಅಂತಂದ್ರೆ ನಮಗೆ ಇಲ್ಲಿ ನಂಬರ್ ಕೊಟ್ಟಿದಾರಲ್ಲ, ಸೊ 9449771212ಗೆ ಕರೆ ಮಾಡಿ. ಅದೇ ತರನೇ 9900206243ಗೆ ಕರೆ ಮಾಡಿ. ಬೇಸಿಗೆ ತರಬೇತಿ ಆಗಿರ್ಬೋದು, ಇಲ್ಲಾಂತಂದ್ರೆ ಆನ್ಲೈನ್ ಕ್ಲಾಸ್ಗಳ ಬಗ್ಗೆ ನಿಮ್ಗೆ ತಿಳ್ಕೊಬೇಕಾಗಿತ್ತಂದ್ರೆ ಇವೆರಡು ನಂಬರ್ಗೆ ಕರೆ ಮಾಡಿ. ಸೊ ಅದೇ ತರನೇ ನಾನು ನಿಮ್ಗೆ ಏನ್ ಮಾಡ್ತಿದ್ದೇನಪ್ಪ ಅಂತಂದ್ರೆ 6 ಪ್ರಶ್ನೆಗಳನ್ನ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಇನ್ನು 3 ಪ್ರಶ್ನೆಗಳು, 9 ಪ್ರಶ್ನೆ ನಾನ್ ಮಾಡ್ತೀನಿ. ಅದೇ ತರನೇ 3 ಪ್ರಶ್ನೆನ ನಾನು ನಿಮ್ಗೆ ಮಾಡಕ್ ಬಿಡ್ತೀನಿ. ಸೊ 3 ಪ್ರಶ್ನೆಗಳನ್ನ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಸ್ವತಃ ನೀವೇ ಟ್ರೈ ಮಾಡಿ. ಕಮೆಂಟ್ ಬಾಕ್ಸ್ ಅಲ್ಲಿ 10ನೇ ಪ್ರಶ್ನೆ, 11ನೇ ಪ್ರಶ್ನೆ, 12ನೇ ಪ್ರಶ್ನೆನ ಉತ್ತರ ಈ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀರಾ? ಓಕೆ. ಕ್ವಶನ್ ನಂಬರ್ 7, 8, 9 ನಾನು ಬಿಡಿಸ್ತೀನಿ ಇವಾಗ. ಸೊ 7ನೇ ಪ್ರಶ್ನೆ ನೋಡ್ರಿ, ಅದೊಂಥರ ಸ್ಮೈಲ್ ಸಿಂಬಲ್ ಇದೆ. ಅಂದ್ರ ನೋಡಿಲಿ ತೆಳಗಡೆ ಬಂದಿರ್ಬೇಕು. ಏನಪ್ಪಾ ಅಂತಂದ್ರೆ ಅಲ್ಲಿ ಏನ್ ನಿಮ್ ಬಣ್ಣ ತುಂಬ್ಯಾರ ನೋಡಿ, ತೆಳಗಡೆ ಬಂದಿರ್ಬೇಕು, ಮತ್ತೆ ಉದ್ದಕ್ ಬಂದಿರ್ಬೇಕು. ಇವು ಅಡ್ಡ ಬಂದ ಇದು ಹೋಯ್ತಾ ನೋಡಿಲಿ. ಮತ್ತೆ ಇದು ಏನಪ್ಪಾ ಅಂತಂದ್ರೆ ಇದು ಬಾಯಿ ಒಂಥರ ಏನಪ್ಪಾ ಅಂದ್ರೆ ಮೇಲೆ ಇದೆ, ಇದು ತೆಳಗಡೆ ಬಂದ ಇದು ಹೋಯ್ತಾ. ಅದೇ ತರನೇ ಇದಕ್ಕೆ ಬಾಯಿ ಅನ್ನೋದು ಈ ಸೈಡಿಗೆ ಬಂದೇ ಇಲ್ಲ. ಸೊ ಹಂಗಂದ್ರೆ ಇದು ಹೋಯ್ತು. ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ. ಸೊ ಅದೇ ತರನೇ ಕ್ವಶನ್ ನಂಬರ್ 8ನೇದು ನೋಡಿಲಿ. ಕ್ವಶನ್ ನಂಬರ್ 8ನೇದು ಕೂಡ ಸಿಂಪಲ್ ಐತೆ. ಬುಕ್ಗಳು ನೋಡು ಇಲ್ಲಿ 3 ಅದಾವ. ನೋಡಿಲಿ ಆ ತರ ಕಾಣಕತ್ತಿಲ್ಲ ಇದು, ಅದಕ್ಕೆ ಇದು ಹೋಯ್ತ. ಇವಂತ ಬುಕ್ ಮಕ್ಕಂಬಿಟ್ಟವ, ಇದು ಹೋಯ್ತು. ಅದೇ ತರನೇ ಇದು ಹೋಯ್ತು. ಸೊ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ. ಇಂತ ಈಸಿ ಪ್ರಶ್ನೆ ಬಂದಿರ್ತಾವ, ನೀವೆಲ್ಲ ಮಾಡಬಹುದು. ಆ ತರ ಈಸಿ ಪ್ರಶ್ನೆ ಬಂದಿರ್ತಾವ, ಯಾವುದೇ ತರ ಭಯ ಬೇಡ, ಈಸಿ ಪ್ರಶ್ನೆಗಳು ಇರ್ತವೆ. ಅದೇ ತರನೇ ಕ್ವಶನ್ ನಂಬರ್ 9ನೇ ಪ್ರಶ್ನೆ. 9ನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ಸ್ಟಾರ್ ಇಲ್ಲಿ ಬಂದೈತೆ, ಬಟ್ ಎಲ್ಲಿ ಬಂದೈತೆ? ಬಲದ ಕಡೆ ಲಾಸ್ಟ್ ಬಂದೈತಿ. ಇಲ್ಲಿ ನೋಡಿ, ಇಲ್ಲಿ ಬಂದೈತಿ, ಇಲ್ಲಿ ಬಂದಿಲ್ಲ, ಇದು ಹೋಯ್ತು. ಅದೇ ತರನೇ ನೋಡಿ ಇಲ್ಲಿ ಬೇರೆ ತರ ಬಂದೈತೆ, ಇಲ್ಲಿ ಕೂಡ ಬೇರೆ ತರ ಬಂದೈತೆ. ಸೊ ಹಂಗಂದ್ರೆ 9ನೇ ಪ್ರಶ್ನೆಗೆ ಸೇಮ್ ಟು ಸೇಮ್ ಅದೇ ತರನೇ ಇಲ್ಲಿ ಮ್ಯಾಚ್ ಆಗೋದು ಯಾವ್ದಕ್ಕಪ್ಪ ಅಂದ್ರೆ ಆಪ್ಷನ್ ನಂಬರ್ ಡಿ ಅಲ್ಲಿ ಮಾತ್ರ. ಸೊ ಹಂಗಂದ್ರೆ 9ನೇ ಪ್ರಶ್ನೆದ ಸರಿಯಾದ ಉತ್ತರ ಏನಾಗುತ್ತಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಡೆಲ್ಲಿ. ಓಕೆನಾ? ಎಲ್ಲರಿಗೂ ಅರ್ಥ ಆಯ್ತು ಅಂತ ತಿಳ್ಕೊಂತೀನಿ. ಕ್ವಶನ್ ನಂಬರ್ 7, 8, 9. ಓಕೆನಾ? ನೆಕ್ಸ್ಟ್ ಕ್ವಶನ್ ನಾನು ನಿಮಗೆ ಹೋಮ್ ವರ್ಕ್ ಕೊಡ್ತಾ ಇದ್ದೀನಿ. ಹೋಮ್ ವರ್ಕ್ ಅಪ್ಪ ಅಂತಂದ್ರೆ ನೀವು ಆದಷ್ಟು ಈಗ್ಲೇ ನೋಡಿ, ಈಗಲೇ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ 10ನೇ ಪ್ರಶ್ನೆ, 11ನೇ ಪ್ರಶ್ನೆ, 12ನೇ ಪ್ರಶ್ನೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ 10ನೇ ಪ್ರಶ್ನೆ, 11ನೇ ಪ್ರಶ್ನೆ, 12ನೇ ಪ್ರಶ್ನೆಗೆ ಅದ್ರ ಉತ್ತರ ಬರೆದು ನಿಮ್ಮ ಊರನ್ನು ನೀವಲ್ಲಿ ಬಗ್ಲಾಗ್ ಬರ್ದು ಬಿಡ್ರಿ. ಅಂದ್ರೆ ಗೊತ್ತಾಗುತ್ತೆ ಓಕೆ ಯಾವ್ಯಾವ ಊರಿಂದ ಆ ಉತ್ತರ ಕೊಡ್ತಿದಾರಪ್ಪ ನಮ್ಮ ಈ ಚಾನಲ್ ಅಲ್ಲಿ ನೋಡಿ, ಯಾವ ಊರಿಂದ ನೋಡಿ ಈ ಪ್ರಶ್ನೆಗೆ ಉತ್ತರ ಆಗ್ತಿದಾರಪ್ಪ ಅಂತ ನಮ್ಗೆ ಗೊತ್ತಾಗುತ್ತೆ. ಓಕೆನಾ? ಉತ್ತರ ಆಗ್ತೀರಾ? ಓಕೆ, ಉತ್ತರ ಆಗಕ್ ಟ್ರೈ ಮಾಡಿ. ಓಕೆ. ಸೊ ಈ ನಮ್ಮ ಕ್ಲಾಸಸ್ಗಳು, ಈ ಚಾಲೆಂಜ್ ಕೋಚಿಂಗ್ ನ ಕ್ಲಾಸಸ್ಗಳು ನಿಮ್ಗೆ ಇನ್ನೂ ಬೇಕಾಯ್ತಪ್ಪ ಅಂತಂದ್ರೆ ಈ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ನನ್ನ ಕ್ಲಾಸ್ ಅನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಬಾಯ್.